ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ಸಿದ್ದರಾಮಯ್ಯರನ್ನ ಪಕ್ಷದ ಅಧ್ಯಕ್ಷ ಪಟ್ಟ ಕಟ್ಟದಂತೆ ಹೆಗಡೆ ಎಚ್ಚರಿಸಿದ್ರು. ಆದ್ರೂ ನಾನು ಸಿದ್ದುನ ನಂಬಿ ಕೆಟ್ಟೆ ಎಂದಿರುವಂತಹ ದೇವೇಗೌಡರು ಸಿದ್ದು ನಮ್ಮ ಹಳೆಯ ಜೆಡಿಎಸ್ ಕಚೇರಿ ಜಾಗವನ್ನ ವಶಕ್ಕೆ ಪಡೆದುಕೊಂಡ್ರು. ಸಿದ್ದರಾಮಯ್ಯರನ್ನ ಪಕ್ಷದ ಅಧ್ಯಕ್ಷ ಪಟ್ಟ ಕಟ್ಟದಂತೆ ಹೆಗಡೆ ಅವರು ಎಚ್ಚರಿಸಿದ್ರು. ಆದ್ರೂ ನಾನು ಸಿದ್ದುನ ನಂಬಿ ಕೆಟ್ಟೆ ಎಂದಿರುವಂತಹ ದೇವೇಗೌಡರು ಸಿದ್ದು ನಮ್ಮ ಹಳೆಯ ಜೆಡಿಎಸ್ ಕಚೇರಿ ಜಾಗವನ್ನ ವಶಕ್ಕೆ ಪಡೆದುಕೊಂಡ್ರು. ತಮಗೆ ರಾಜಕೀಯ ಮರುಜನ್ಮ ನೀಡಿದ ಪಕ್ಷದ ವಿರುದ್ಧವೇ ಪಿತೂರಿ. ಸಿದ್ದು ಮೇಲೆ ಸಾಲು ಸಾಲು ವಾಗ್ದಾಳಿ ಮಾಡಿರುವಂತಹ ದೇವೇಗೌಡರು ಸಿದ್ದು ಅಧ್ಯಕ್ಷರಾಗಿ ಮಾಡಬೇಡಿ ಅಂತ ಅವರು ನಮಗೆ ಕೈಕೊಟ್ಟು ಹೋಗ್ತಾರೆ ಅಂತ ಹೇಳಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಹೇಳಿದ್ರು. ಅವರ ಮಾತನ್ನ ಮೀರಿ ಸಿದ್ದುನ ನಂಬಿ ರಾಜ್ಯಾಧ್ಯಕ್ಷನಾಗಿ ನಾನು ಮಾಡಿದ್ದೆ ಅಂತ ಹೇಳಿ ದೇವೇಗೌಡರು ನೆನಪಿಸಿಕೊಂಡಿರುವಂಥದ್ದು. ಎಸ್ ವೀಕ್ಷಕರೇ, ನಿನ್ನೆ ನಡೆದಿದ್ದ ವಿಚಾರ ಏನು, ನಿನ್ನೆ JDS ಪಕ್ಷದ ಒಂದು ಸಮಾರಂಭ ಇತ್ತು. ಸೊ ಆ ಒಂದು ಸಮಾರಂಭದಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ರು. ಅದರಲ್ಲಿ ದೇವೇಗೌಡರು ಕೂಡ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು NDA ಮೈತ್ರಿ ಕಳೆದುಕೊಳ್ಳುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇರಿಸಿದ್ದೇವೆ ಅಂತ ಹೇಳುತ್ತಾರೆ. JDS ಬೆಳ್ಳಿ ಹಬ್ಬದ ಸಂಭ್ರಮ, ನಾ ಯಾವಾಗಲೇ ಹೇಳ್ತಾ ಇದ್ನಲ್ಲ, ಬೆಳ್ಳಿ ಹಬ್ಬದ ಸಂಭ್ರಮ, ಕಾರ್ಯಕರ್ತರು ಮುಖಂಡರು ಎಲ್ಲರನ್ನ ಉದ್ದೇಶಿಸಿ ದೊಡ್ಡಗೌಡರು ಮಾತನಾಡ್ತಾರೆ. NDA ಜೊತೆ ನಾವಿದ್ದೇವೆ, ಮೋದಿ ಅವರ ನೇತೃತ್ವದಲ್ಲಿ ವಿಶ್ವಾಸ ಇಟ್ಟಿದ್ದೇವೆ, ಅವರ ನೇತೃತ್ವದಲ್ಲಿ ಬಲಿಷ್ಠ ಸರ್ಕಾರ ಇದೆ. ಇದನ್ನ ನಮ್ಮ ಕಾರ್ಯಕರ್ತರು ಮುಖಂಡರು ಯಾರೂ ಕೂಡ ಮರೆಯಬಾರದು. ತುರ್ತು ಪರಿಸ್ಥಿತಿ ಹೆದರಿದಾಗ ಎರಡನೇ ಸ್ವಾತಂತ್ರ್ಯ ಹೋರಾಟ ಜಯಿಸಿದಂತಹ ಜಯಪ್ರಕಾಶ ನಾರಾಯಣ ಅವರ ಜೊತೆಯಲ್ಲಿ ನಾವು ಇತ್ತೀಚಿನ BJPಯನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು BJPಯನ್ನ ಬಿಟ್ಟುಕೊಡೋದಿಲ್ಲ, ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಮಾತನಾಡಿರುವಂಥದ್ದು. ಆ್ಯಂಡ್ JDS ಪಕ್ಷದಲ್ಲೇ ಇದ್ದಿದ್ರೆ ನಾನು CM ಆಗ್ತಿರ್ಲಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಚಾಮರಾಜನಗರದಲ್ಲಿ ಹೇಳಿರ್ತಾರೆ. ಇದಕ್ಕೆ ದೇವೇಗೌಡರು ದೊಡ್ಡಗೌಡರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅವರನ್ನ ನಾನು CM ಮಾಡಲಿಕ್ಕೆ ತಯಾರಿಸಿದ್ದೆ, ಅದೇ ಸೋನಿಯಾ ಗಾಂಧಿ ಅವರು ಧರಮ್ ಸಿಂಗ್ ಅವರನ್ನ CM ಮಾಡಲು ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ. ಕಾಶ್ಮೀರದಲ್ಲಿ ಗುಲಾಮ್ ನಬಿ ಆಜಾದ್ ಅವರನ್ನ DCM ಮಾಡಿದ್ದೀರಿ, ಮುಫ್ತಿ ಮೊಹಮ್ಮದ್ ಸಹೀದ್ ಅವರನ್ನ CM ಮಾಡಿದ್ದೀರಿ, ಅದೇ ರೀತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ CM ಮಾಡಿ ಅಂತ ಹೇಳಿ 3 ಬಾರಿ ಸೋನಿಯಾ ಗಾಂಧಿ ಅವರ ಮನೆ ಬಾಗಿಲಿಗೆ ಹೋಗಿದ್ದೆ. ಸಿದ್ದರಾಮಯ್ಯ ಅವರು ಬೇಕಿದ್ರೆ ಸೋನಿಯಾ ಗಾಂಧಿ ಅವರನ್ನ ಕೇಳಿ, ಅವರು ಇನ್ನೂ ಕೂಡ ಬದುಕಿದ್ದಾರೆ. ಸಿದ್ದರಾಮಯ್ಯ, ನೀವು ಸತ್ಯವನ್ನ ಕೇಳಲಿಲ್ಲ, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಬೇಕಾದರೂ ಮಾತನಾಡ್ತೀರಿ. ಆದರೆ ಸೋನಿಯಾ ಗಾಂಧಿ ಇದ್ದಾರೆ, ಅವರು ಸತ್ಯ ಗೊತ್ತಿದೆ. ಅಹಮದ್ ಪಟೇಲ್ ಅವರಿಗೆ ತಿಳಿದಿತ್ತು ಸಿದ್ದರಾಮಯ್ಯ ಅವರನ್ನ CM ಮಾಡಲಿಕ್ಕೆ ಸೋನಿಯಾ ಗಾಂಧಿ ಸುತಾರಾಮ್ ಒಪ್ಪಿರಲಿಲ್ಲ. ನೀವು ನಮ್ಮ CM ಅಭ್ಯರ್ಥಿಯಾಗಿ ಒಪ್ಕೊಳ್ಬೇಕು, ಇಲ್ಲವಾದರೆ ನಾವು ಚುನಾವಣೆಗೆ ಹೋಗ್ತೇವೆ ಅಂದ್ರು. ನಾವು ವಿಧಿ ಇಲ್ಲದೆ ಒಪ್ಕೊಂಡ್ವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇನ್ನು ಆ ಒಂದು ಚುನಾವಣೆಯಲ್ಲಿ JDS 58 ಸೀಟು ಗೆಲ್ಲೋದಕ್ಕೆ ಚೆನ್ನಪ್ಪ ಎನ್ನುವಂತಹ ಲೇವಾದೇವಿಯೊಬ್ಬರ ಮನೆಗೆ ರಾತ್ರಿ 12 ಹೊತ್ತಿಗೆ ಹೋಗಿ 2 ಟಿಕೆಟ್ ಕೊಟ್ಟು 2 ಕೋಟಿ ಸಾಲವನ್ನು ತಂದೆ. ಆಗ ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ರು, ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಸುಳ್ಳು ಹೇಳಬಾರ್ದು ಅಂತ ಹೇಳಿ ದೊಡ್ಡಗೌಡರು ಕಿಡಿಗಾರಿರುವಂಥದ್ದು. ರಾಮಕೃಷ್ಣ ಹೆಗಡೆ ಅಂದರೆ ಹೆಗಡೆ ಅವರ ಇದು ಅನ್ವರ್ತಕ್ಕಂತಿದ್ದು ನಾನು. ರಾಮಕೃಷ್ಣ ಹೆಗಡೆ ಅವರ 8 ವರ್ಷದ CM ಆಗಿದ್ರು. ಅವರು ನಿಮ್ಮನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ದಾರೆ. ನಿಮ್ಮನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ದು ಈ ದೇವೇಗೌಡರು. ಹೆಗಡೆ ಅವರಾಗಲಿ ಬೊಮ್ಮಾಯಿ ಆಗಲಿ ನಿಮ್ಮನ್ನ ಹಣಕಾಸು ಸಚಿವರು ಮಂತ್ರಿ ಮಾಡಲಿಲ್ಲ. ನೀವೇನು ಮಹಾ ಮೇಧಾವಿಯಾಗಿದ್ದೀರಾ? ನೀವು ಆಕ್ಸ್ಫರ್ಡ್ ವಿವಿಯಲ್ಲಿ ಹಣಕಾಸು ಪದವಿ ಏನಾದರೂ ಪಡೆದಿದ್ರಾ? ನೀವು ಸುಪ್ರೀಂ ಕೋರ್ಟ್ ಲಾಯರ್ ಏನೂ ಅಲ್ಲ, ಹೈಕೋರ್ಟ್ನಲ್ಲಿ ಲಾಯರ್ ಅಲ್ಲ. ಮೈಸೂರಿನಲ್ಲಿ ಎಲ್ಲೋ ಒಂದೆರಡು ಕೇಸು ವಾದ
ಮಾಡಿದ್ರಿ ಅಷ್ಟೇ, ನಾನು ಬದುಕಿದ್ದೇನೆ, ಸೋನಿಯಾ ಗಾಂಧಿ ಕೂಡ ಬದುಕಿದ್ದಾರೆ, ಸುಳ್ಳು ಹೇಳಬೇಡಿ, JDS ಪಕ್ಷಕ್ಕೆ ನಿಮ್ಮ ದೇಣಿಗೆ ಏನು ಹೇಳಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ ಪ್ರಶ್ನೆ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.